2023ರಲ್ಲಿ ಈ ಒಬ್ಬ ಚಿನ್ನಯ್ಯ ಮಾತಾಡಿದ್ದು ಅವನ ಹೆಂಡತಿ ಜೊತೆಗೆ ಅದನ್ನು ಸಹಿತ ಬಿಡುಗಡೆ ಮಾಡಿದ್ದಾರೆ. ಯಾರಪ್ಪ ಇದರಲ್ಲಿ ಅಪರಾಧಿಗಳು ಅಂತೇಳಿ. ಇಷ್ಟೆಲ್ಲ ಇದ್ದರು, ಇಷ್ಟೆಲ್ಲ ಇವತ್ತು ನಮ್ಗೆ ತಲೆಬುರುಡೆಗಳಾಗಿರ್ಬೋದು, ವಸ್ತಿ ಪಂಜರ ಆಗಿರ್ಬೋದು, ಮತ್ತೇನು ಸಿಗ್ತಾ ಇದ್ದಾವೆ. ಇವಕ್ಕೇನು ಉತ್ತರ ಇಲ್ವಾ? ಈ ತನಿಖೆ ಆಗೋದಿಲ್ವ? ಇದು ಮುಗಿದು ಹೋಗಿಬಿಡ್ತದೆ ತನಿಖೆ ಅನ್ನುವಂತಹ ಮಾತುಗಳು ಕೇಳ್ತದೆ. ಯಾಕಂದರೆ ಹೆಗ್ಗಡೆ ಅವರು ಆ ರೀತಿ ಮಾತಾಡಿದ್ದಾರೆ. ಅವ್ರ ಮಾತನ್ನು ನಾವು ಸೂಕ್ಷ್ಮ ಗಮನಿಸಿದಾಗ, ಅವ್ರ ಅಭಿನಂದನೆ ಹೇಳೋದನ್ನು ನೋಡಿದಾಗ ಸಹಜ ಅನ್ನಿಸ್ತದೆ. ಯಾಕಪ್ಪ ಅಂತಂದ್ರೆ ಇದೇನಪ್ಪ ಇದು ಏನೋ ಆಗ್ಯದ. ಅದರಲ್ಲೂ ಮುಖ್ಯವಾಗಿ ಕುಟುಂಬದ ಕಾರ್ಯಕ್ರಮ ಎಂಬಂತೆ ಸಂಭ್ರಮದಿಂದ ಭಾಗವಹಿಸಿದ್ದೀರಿ. ಇವರು ಒಂದು ಫಂಕ್ಷನದಲ್ಲೇ ಸತ್ಯ ದರ್ಶನ ಸಮಾವೇಶ ಜನರಿಗೆ ಅಲ್ಲಿ ಕುಳಿತು ಭಕ್ತರಿಗೆ ಹೇಳ್ತಾ ಇದ್ದಾರೆ, ಕುಟುಂಬದ ಕಾರ್ಯಕ್ರಮ ಎಂಬಂತೆ ಸಂಭ್ರಮದಿಂದ ಭಾಗವಹಿಸಿದ್ದೀರಿ. ಈಗ ನಾವು ನಿರಾಳರಾಗಿದ್ದು ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗ್ಬೋದು. ಹೊಸ ಯೋಜನೆ ಹಾಕ್ಕೊಂಡು ಎಲ್ಲರಿಗೂ ಭಕ್ತ ಸಮೀಪ ಹೋಗ್ತೀವಿ ಅಂತ ಮಾತಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಇನ್ನೂ SIT ರಿಪೋರ್ಟ್ ಇಲ್ಲ ಅಂತ, ರಿಪೋರ್ಟ್ ಕೊಟ್ಟಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಇದರಲ್ಲಿ ಯಾರು ಕರೆ ಅಂತ? ಹೆಗ್ಗಡೆ ಅವರು ನಿಜವಾಗಿಯೂ ಈ ಎಲ್ಲ ಆರೋಪಗಳಿಂದ ಮುಕ್ತರಾದ್ರೆ ಇದಕ್ಕೂ ಇನ್ನೂ ಉತ್ತರ ಇಲ್ಲ. ಇವೆಲ್ಲ ನಿಲುಗಡ್ಡೆಲ್ಲ ಈ ಹೆಗ್ಗಡೆಯವರ ಮಾತುಗಳು ಇವತ್ತು ಭಾಳಷ್ಟು ಚರ್ಚೆ ಆಗ್ತಾಯಿದೆ. ಸರ್ಕಾರದ ಬಗ್ಗೆ ಸಂಶಯ ಬರ್ತಾ ಇದೆ. ಸರ್ಕಾರ ಎಲ್ಲಿ ಹೆಜ್ಜೆ ತಪ್ಪಿದೇನು ಅಂತ ನೋಡ್ಬೇಕಾದ್ರೆ ಯಾವ ರೀತಿ ಆಗ್ತದೆ, ಏನಾಗ್ತದೆ. ಬಟ್ ಇವೆಲ್ಲನೂ ಗಮನಿಸಿದಾಗ ನಾವು ನಿರಾಳಾಗಿದ್ದೀವಿ ಅನ್ನೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮತ್ತು ಜನ ಹೆಚ್ಚಾಗ್ತಾ ಇದ್ದಾರೆ ಅನ್ನುವಂಥ ಮಾತಾಗಿರ್ಬೋದು, ಸುಳ್ಳು ವದಂತಿ ಪಸರಿಸಿದರೂ ಇದು ಭಾಳ ಮಹತ್ವದ ಮಾತು. ಎಲ್ಲ ಇಲ್ಲಿವರೆಗೆ ಆರೋಪ ಮಾಡಿದ್ದು ಸುಳ್ಳು ಆರೋಪಗಳು, ಇದರಲ್ಲಿ ಏನೂ ಇಲ್ಲ, ಸತ್ಯ ಇಲ್ಲ ಅನ್ನುವಂಥ ಹೇಳೋ ಪ್ರಯತ್ನ ಮಾಡೋದನ್ನು ಗಮನಿಸಿದಾಗ